ಇನ್ನು FSL ತಂಡ ಈ ಸ್ಥಳಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇದರ ಗಂಭೀರತೆ ಕೂಡ ಬಹಳ ಹೆಚ್ಚೇ ಇದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೊತೆಗೆ ದಿನೇಶ್ ರಾವ್ ಅವರಿದ್ದಾರೆ, ವಿಧಿವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪರಿಣಿತರು. ದಿನೇಶ್ ರಾವ್ ಅವರೇ, ಬಹುಶಃ ಈ ಘಟನೆ ನಿಮ್ಗೆ ಗೊತ್ತಾಗಿರ್ಬೋದು. ಬಹಳ ಫೇಮಸ್ಸು ಈ ರಾಮೇಶ್ವರಂ ಕೆಫೆ. ಇತ್ತೀಚಿನ ದಿನಗಳು ನಾವು ನೋಡ್ತೇವೆ, ಬಹಳ ಜನ ಸೇರಿರುವಂಥ ಕಡೆ ಇಂಥದ್ದೊಂದು ಬ್ಲಾಸ್ಟ್ ಆಗಿದೆ ಅಂದಾಗ ಅವರು ಬಹಳ ನೆಗ್ಲಿಜಿಯನ್ಸಿ ಮಾಡ್ತಾರಾ ಅನ್ನುವಂಥದ್ದು ಗುಮಾನಿ ಬರುತ್ತೆ ಸರ್. ಒಂದು ಎರಡನೇದು, ಈ ಜನ ಕೂತು ಊಟ ಮಾಡೋ ಕಡೆ ಆಗಿರುವಂಥ ಬ್ಲಾಸ್ಟ್ ಅದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್. ಪ್ರಾಥಮಿಕವಾಗಿ ನಿಮ್ಗೇನು ಈ ಘಟನೆ ನೋಡಿದಂಥ ಸಂದರ್ಭದಲ್ಲಿ ಬರ್ತಾ ಇರುವಂಥದ್ದು ಅನಿಸಿಕೆ? ಅಲ್ಲ, ನೋಡಿದಾಗ ಘಟನೆ ತೀವ್ರತೆ, ಬ್ಲಾಸ್ಟ್ ತೀವ್ರತೆಯನ್ನೆಲ್ಲ ಕಂಡಾಗ ಇದು ಅನ್ಸುತ್ತೆ ಇಟ್ ಇಸ್ ಪಾಸಿಬಿಲಿಟಿ ಆಫ್ ಎ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಒಂದು. ಆಮೇಲೆ ಎರಡನೇದು, ಇದು ದ ಟೈಮಿಂಗ್ ಆಫ್ ದ ಬ್ಲಾಸ್ಟ್ ಅಂದ್ರೆ ಮಧ್ಯಾಹ್ನ ಟೈಮು, ಅದು ಫ್ರೈಡೇ ಆಫ್ಟರ್ನೂನ್ ಲಂಚ್ ಅವರ್ಸ್, ಈ ಟೈಮಲ್ಲಿ ಇಟ್ಟಿರೋದು ನೋಡಿದ್ರೆ ದಟ್ ಇಂಡಿಕೇಟ್ಸ್ ಎ ಕಾನ್ಸ್ಪಿರಸಿ ಟು ಕಾಸ್ ಎಕ್ಸ್ಟೆನ್ಸಿವ್ ಡ್ಯಾಮೇಜ್. ಆರ್ ಏನಂದ್ರೆ ಒಂದು ಥ್ರೆಟ್ ಕೊಡ್ಲಿಕ್ಕೆ ಮಾಡಿರ್ಬೋದು, ಇಲ್ಲ ಕೆಲವ್ರನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಆ ತರ ಒಂದು ಇಂಟೆನ್ಷನ್ ಇರ್ಬೋದು. ಸೊ ದಟ್ ಈಸ್ ವಾಟ್ ಇಸ್ ದ ಪಾಸಿಬಿಲಿಟಿ ಇನ್ ದಿಸ್ ಕೇಸ್. ಕರೆಕ್ಟ್ ಸರ್. ಇನ್ನೊಂದು, ಈಗ ರಾಮೇಶ್ವರಂ ಕೆಫೆ ಬಹುಶಃ ನೀವು ನೋಡಿರ್ಬೋದು, ಬಹಳ ವ್ಯವಸ್ಥಿತವಾಗಿರುವಂತ ಬ್ರಾಂಚಸ್ಗಳು ನೀವೆಲ್ಲೇ ಹೋದ್ರು ಕೂಡ. ಈ ಜನ ಕೂತು ಊಟ ಮಾಡೋ ಕಡೆ ನಾನಂತೂ ಎಲ್ಲೂ ಗಮನಿಸಿಲ್ಲ ರಾಮೇಶ್ವರಂ ಕೆಫೆಲ್. ಅಂದ್ರೆ ಏನಾದ್ರು ಟೀ ಕಾಫಿ ಮಾಡೋದು, ಮತ್ತೊಂದು ಅಲ್ಲಿ ಏನಾದ್ರು ಒಂದು ಮಧ್ಯದಕ್ಕೊಂದು ಸೆಟಪ್. ಆಮೇಲೆ ಇಲ್ಲಿ ಬ್ಲಾಸ್ಟ್ ಅದು ಮೇಜರ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಅಂದ್ರೆ ಎಲ್ಲಾನು ಒಂದು ಸಿಲಿಂಡರ್ ಕಾಣ್ಬೇಕಲ್ಲ, ಅಂಥದ್ದು ಕೂಡ ಏನಿಲ್ಲ ಅಂತ ಪ್ರಾಥಮಿಕವಾಗಿ ನಮ್ಗೆ ಸ್ಥಳೀಯರು ಹೇಳ್ತಾ ಇರುವಂತದ್ದು. ದಿನೇಶ್ ಅವರೇ, ಅಲ್ಲ, ಸಿಲಿಂಡರ್ ಇಸ್ ಮೋಸ್ಟ್ ಅನ್ಲೈಕ್ಲಿ. ಕಾರಣ ಇಷ್ಟೇ ನೋಡಿ, ಅಲ್ಲಿ ನಾನು ಬ್ಲಾಸ್ಟ್ ಪಿಕ್ಚರ್ಸ್ ನೋಡಿದೆ, ಅಲ್ಲಿ ಯಾವುದು ಬ್ಲಾಕ್ನಿಂಗ್ ಇಲ್ಲ. ಅಂದ್ರೆ ಕಪ್ಪುದು ಸ್ಮೋಕ್ ಇಂದ ಆಗಿರ್ತಕ್ಕ ಸ್ಮೋಕ್ ಮತ್ತೆ ಫ್ಲೇಮ್ ಇದೆಲ್ಲ, ಹೀಟ್ ಇಂದ ಆಗಿರ್ತಕ್ಕಂಥ ಡ್ಯಾಮೇಜಸ್ ಅಲ್ಲಿ ಕಂಡು ಬರದೇ ಇರೋದ್ರಿಂದ ಸೊ ಇಟ್ ಇಸ್ ಅನ್ಲೈಕ್ಲಿ ಟು ಬಿ ಎ ಸಿಲಿಂಡರ್. ಅಂಡ್ ಎರಡನೇದು, ಸಿಲಿಂಡರ್ ಅಲ್ಲಿ ಚೇರ್ ಹತ್ರ ಯಾರು ಇಡ್ಲಿಕ್ಕೆ ಹೋಗೋದಿಲ್ಲ. ದಟ್ ಈಸ್ ಮೋಸ್ಟ್ ವೆಲ್ ನೋನ್. ಇದು ಅದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾರು ಹೋಟೆಲ್ ಅವರು ದೇ ವಿಲ್ ನೆವರ್ ಡೂ ದಟ್. ಸೊ ಅದರಿಂದ ಸಿಲಿಂಡರ್ ಬ್ಲಾಸ್ಟ್ ಹ್ಯಾಸ್ ಟು ಬಿ ರೂಲ್ಡ್ ಔಟ್. ಆಮೇಲೆ ಎಲ್ಲದಕ್ಕಿಂತ ಗಾಯಾಳುಗಳ ಮೇಲೆ ಕಂಡು ಬಂದಿರತಕ್ಕಂತ ಗಾಯಗಳೇನಿದೆ ಅದು ನಾಟ್ ಬರ್ನ್ ಇಂಜುರೀಸ್. ಕರೆಕ್ಟ್. ಸೊ ಇಟ್ ಇಸ್ ಮೋಸ್ಟ್ ಲೈಕ್ಲಿ ಸ್ಮಾಲ್ ಸ್ಪ್ಲಿಂಟರ್ ಇಂಜುರಿ. ಸೊ ಅದರಿಂದ ಡೆಫಿನೆಟ್ಲಿ ದಟ್ ಸಿಲಿಂಡರ್ ಹ್ಯಾಸ್ ಟು ಬಿ ರೂಲ್ಡ್ ಔಟ್. ಇಟ್ ಇಸ್ ಮೋರ್ ಲೈಕ್ಲಿ ಲೋ ಇಂಟೆನ್ಸಿಟಿ IEDs. ಬಾಯ್ಲರ್ ಬ್ಲಾಸ್ಟ್ ಏನಾದ್ರು ದಿನೇಶ್ ಅವರೇ? ನೋ, ಬಾಯ್ಲರ್ ನೀವೇ ಹೇಳಿದಾಗೆ ಅಲ್ಲಿ ಚೇರು, ಈ ಡೈನಿಂಗ್ ಇದು ಊಟ ಮಾಡೋ ಜಾಗದಲ್ಲಿ ಬಾಯ್ಲರ್ ಇಸ್ ಅನ್ಲೈಕ್ಲಿ. ಕರೆಕ್ಟ್ ಮೋಸ್ಟ್ ಅನ್ಲೈಕ್ಲಿ. ಹೌದು. ಇದು ಬಾಯ್ಲರ್ ಎಪಿಸೆಂಟರ್ ಏನ್ ಹೇಳ್ತೀವಿ, ಎಪಿಸೆಂಟರ್ ಆಫ್ ದ ಬ್ಲಾಸ್ಟ್ ಇಸ್ ಡೆಫಿನೆಟ್ಲಿ ಕ್ಲಿಯರ್ಲಿ ಇಂಡಿಕೇಟಿವ್ ದಟ್ ಇಸ್ ನಥಿಂಗ್ ಟು ಡೂ ವಿತ್ ಆಕ್ಸಿಡೆಂಟಲ್ ಬ್ಲಾಸ್ಟ್. ಅಗೈನ್ ನೀವು ಹೇಳಿದಾಗೆ ಈಗ ನಾವು ಸಿಲಿಂಡರ್ ಮತ್ತೆ ಬಾಯ್ಲರ್ ನ ರೂಲ್ಡ್ ಔಟ್ ಮಾಡಿದ್ರೆ, ಇನ್ನು ಹೋಟೆಲ್ ನಲ್ಲಿ ಈ ತರದ್ದು ಬ್ಲಾಸ್ಟ್ ಆಗುವಂತದ್ದು ಏನಿರುತ್ತೆ ಅಂತ ಹೇಳಿ ಡಾಕ್ಟರ್ ದಿನೇಶ್ ಅವರೇ ಅಲ್ವಾ? ಅಲ್ಲ, ನಾವು ಯಾಕಂದ್ರೆ ನೋಡಿ, ಈಗ ಅಲ್ಲಿ ಯಾವ್ದೋ ಬ್ಯಾಗ್ ಕಂಡು ಬಂದಿದೆ, ಆ ಬ್ಯಾಗ್ ಅಲ್ಲಿ ವಸ್ತು ಕಂಡು ಬಂದಿದೆ ಅಂತೆಲ್ಲ ಹೇಳ್ಬೇಕಾದ್ರೆ ಐ ಥಿಂಕ್ ನಾವು ಈ ಬಾಯ್ಲರು ಮತ್ತೆ ಇದು ಏನಿದೆ, ಇದು ಸಿಲಿಂಡರ್, ಗ್ಯಾಸ್ ಸಿಲಿಂಡರ್, ದಟ್ ಈಸ್ ಐ ಥಿಂಕ್ ವಿ ಹ್ಯಾವ್ ಟು ಪ್ರೈಮಾ ಫೇಸ್ ರೂಲ್ ಔಟ್. ಅಂಡ್ ಇದು ಒಂದೇ ಅಲ್ಲ, ಬೇಸ್ ಆನ್ ದಿಸ್ ಅಲ್ಲ, ಅಲ್ಲಿರ್ತಕ್ಕಂಥ ಡ್ಯಾಮೇಜ್ ನೋಡಿ. ಈಗ ಇದು ಏನು ಗ್ಯಾಸ್ ಎಕ್ಸ್ಪ್ಲೋಡ್ ಆದಾಗ ಸುತ್ತಮುತ್ತಲೂ ಬ್ಲಾಕ್ ಆಗತ್ತೆ, ಪ್ಲಸ್ ಹೀಟ್ ಡೆವಲಪ್ ಆಗತ್ತಲ್ಲ, ಹೀಟ್ ಡೆವಲಪ್ ಆದಾಗ ಅದು ಸುತ್ತಮುತ್ತಲ ಹೀಟ್ ಡ್ಯಾಮೇಜಸ್ ಕಂಡು ಬರುತ್ತೆ, ಪ್ಲಸ್ ಮೈ ಮೇಲೆ ಗಾಯನು ಬರ್ನ್ ಇಂಜುರೀಸ್ ಬರುತ್ತೆ, ಫ್ಲಾಶ್ ಬರ್ನ್ಸ್ ಅಂತೀವಿ, ಅದಿರುತ್ತೆ. ಬಟ್ ಇದು ಎರಡು ಇಲ್ಲದೆ ಇರೋದ್ರಿಂದ ಡೆಫಿನೆಟ್ಲಿ ದಟ್ ಹ್ಯಾಸ್ ಟು ಬಿ ರೂಲ್ಡ್ ಔಟ್. ಕರೆಕ್ಟ್. ಮತ್ತೆ ಇನ್ನೊಂದು ಸಂಗತಿ ಅಂದ್ರೆ, ಈ ಕೆಲವು ಚೂರುಗಳೆಲ್ಲ ಅಲ್ಲಿ ಕಂಡು ಬರ್ತಾ ಇದೆ. ಆಮೇಲೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಡಾಕ್ಟರ್ ದಿನೇಶ್ ಅವರೇ, ಇಂಥ ಘಟನೆ ಆದಂತ ಸಂದರ್ಭದಲ್ಲಿ ಪೊಲೀಸ್ ಅವ್ರು ಫಸ್ಟ್ ಮಾಡಬೇಕು ಅಂತ ಅಂದ್ರೆ ಆ ಇಡೀ ಜಾಗವನ್ನ ತಮ್ಮ ಸೂಪರ್ದಿಗೆ ತೆಗೆದುಕೊಳ್ಬೇಕು, ಅಲ್ಲಿ ಯಾರು ಓಡಾಡಕ್ ಬಿಡಬಾರ್ದು. ಬಟ್ ಇಲ್ಲಂತೂ ನಾನು ಗಮನಿಸ್ತಾ ಇಲ್ಲ ಡಾಕ್ಟರ್ ದಿನೇಶ್ ಅವರೇ, ಕಂಪ್ಲೀಟ್ ಆಗಿ ಹೋಟೆಲ್ ಸ್ಟಾಫ್ ಕೂಡ ಇದ್ದಾರೆ. ಅದೇ ಕರೆಕ್ಟ್ ಮಾಲ್ತೇಶ್. ಇದೇನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಆ ಕ್ರೈಮ್ ಸೀನ್ ಅಲ್ಲ, ಎಪಿಸೆಂಟರ್ ಮತ್ತೆ ಪೆರಿಮೀಟರ್ ಆಫ್ ದ ಬ್ಲಾಸ್ಟ್ ಅಂತ ಹೇಳ್ತೀವಿ. ಅಲ್ಲಿ ಸ್ಫೋಟಕಕ್ಕೆ ಯೂಸ್ ಮಾಡಿರ್ತಕ್ಕಂತ ಫ್ಯೂಸ್ ಮೆಟೀರಿಯಲ್ಸ್ ಮತ್ತೆ ಗನ್ ಪೌಡರ್ ಮೆಟೀರಿಯಲ್ಸ್, ಬರ್ಂಟ್ ಅನ್ಬರ್ಂಟ್, ಪ್ಲಸ್ ಸ್ಫೋಟಕಕ್ಕೆ ಯೂಸ್ ಮಾಡಿರ್ತಕ್ಕಂಥ ಸರೌಂಡಿಂಗ್ ಏನು ಕಂಟೈನರ್ಸ್ ಅಂತ ಏನ್ ಹೇಳ್ತೀವಿ, ಇದೆಲ್ಲ ಕಂಡು ಬರುತ್ತೆ. ಅದೆಲ್ಲ ವೆರಿ ಗುಡ್ ಎವಿಡೆನ್ಸ್ ಮೆಟೀರಿಯಲ್ ಟು ರೀಕನ್ಸ್ಟ್ರಕ್ಟ್ ದ ಬಾಂಬ್. ಸೊ ಆ ಆಧಾರದ ಮೇಲೆ ಯಾವ ಸಂಘಟನೆ ಇನ್ವಾಲ್ವ್ ಆಗಿದೆ ಅಂತ ಹೇಳಲಿಕ್ಕೆ ಬರುತ್ತೆ. ಕರೆಕ್ಟ್. ಸೊ ಅದರಿಂದ ಅಲ್ಲಿ ಬೇರೆಯವ್ರಿಗೆಲ್ಲ ಹೋಗಿ ಬಂದಾಗ ಎವಿಡೆನ್ಸ್ ನಾಶ ಆಗುತ್ತೆ. ಆಮೇಲೆ CCTV ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು ಸುತ್ತಮುತ್ತಲು, ನಾಟ್ ಓನ್ಲಿ ದಟ್ ಪ್ಲೇಸ್ ಸುತ್ತಮುತ್ತಲು, ಸೊ ದಟ್ ದೇ ಕ್ಯಾನ್ ಟ್ರೇಸ್ ದ ಪರ್ಟಿಕ್ಯುಲರ್ ಪರ್ಸನ್ ಮೂವ್ಮೆಂಟ್ಸ್ ಎಲ್ಲ ಅಂಡ್ ಎಕ್ಸಿಟ್ಸ್, ಎಸ್ಪೆಷಲಿ ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಇಂಥ ಕಡೆಲೆಲ್ಲ ತುಂಬಾ ಕಟ್ಟೆಚ್ಚರ ವಹಿಸ್ಕೋಬೇಕು ಯಾರ್ಯಾರು ಅನುಮಾನಾಸ್ಪದೆಗೆ ಮೂವ್ ಮಾಡ್ತಾರೆ. ಬಿಕಾಸ್ ದಿಸ್ ಆರ್ ದ ಪೀಪಲ್ ಹೂ ಟ್ರೈ ಟು ಎಸ್ಕೇಪ್. ಕರೆಕ್ಟ್.
ಸೊ ಅದನ್ನೆಲ್ಲ ಪೊಲೀಸ್ ಐ ಥಿಂಕ್ ದೇ ಮೈಟ್ ಹ್ಯಾವ್ ಡನ್, ಬಟ್ ಡೆಫಿನೆಟ್ಲಿ ಕ್ರೈಮ್ ಸೀನ್ ಪ್ರಿಸರ್ವ್ ಮಾಡಬೇಕು, ಎವಿಡೆನ್ಸ್ ಕಲೆಕ್ಟ್ ಮಾಡಿ ದೇ ಶುಡ್ ಅನಲೈಸ್ ದ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ಸ್ ಯೂಸ್, ಯಾವ ಎಕ್ಸ್ಪ್ಲೋಸಿವ್ಸ್ ಮತ್ತೆ ಡೆಟೋನೇಟರ್ ಯಾವುದು ಅಂತ ಕಂಡು ಬಂದಾಗ ಯಾವ ಆರ್ಗನೈಸೇಷನ್ ಇನ್ವಾಲ್ವ್ ಆಗಿದೆ ಅದು ಹೇಳಲಿಕ್ಕೆ ಸಾಧ್ಯತೆ ಇದೆ. ಕರೆಕ್ಟ್. ಇಂಥವ್ರೆ ನಾರ್ಮಲ್ ಆಗಿ ಇಂಥದ್ದು ಮಾಡೋದು, ಇಂಥ ಸಂಘಟನೆ ಹೌದು, ಈ ತರ ಸಂಘಟನೆ ಇನ್ವಾಲ್ವ್ ಆಗಿರ್ಬೋದು. ಅಂತ ದೇಶದಲ್ಲಿ ಬೇರೆ ಇರತಕ್ಕಂತ ಬ್ಲಾಸ್ಟ್ ಅವ್ರಿಗೆಲ್ಲ ಸೋರ್ಸ್ ಎಲ್ಲ ಒಂದೇ ಆಗಿರುತ್ತೆ. ಹೌದು. ಆಮೇಲೆ ತಯಾರಿಕರು ಒಬ್ರು ಇಬ್ರು ಆ ತಯಾರಿಕರ ಮೆಥಡಾಲಜಿ ಏನಿದೆ ಅದು ಕನ್ಫರ್ಮ್ ಆದಾಗ ಇದೇ ಸಂಘಟನೆ ಅಂತ ಹೇಳಲಿಕ್ಕೆ ಬರ್ತದೆ. ಕರೆಕ್ಟ್. ಸರ್ ಇನ್ನೊಂದು, ಈಗ ನಾವ್ ಯಾರಾದ್ರೂ ನಾರ್ಮಲ್ ಗ್ರಾಹಕನೇ ಅಲ್ಲಿ ಹೋಟೆಲಿಗೆ ಬಂದಂತವನೇ ಏನಾದ್ರೂ ಒಂದು ವಸ್ತು ಹಿಡ್ಕೊಂಡ್ಬಂದಿದ್ದ, ಅದು ಆಕ್ಸಿಡೆಂಟಲ್ ಆಗಿ ಅದು ಬ್ಲಾಸ್ಟ್ ಆಯ್ತು ಅಂತ ಅಂದ್ಕೊಂಡ್ರು ಕೂಡ ಆ ಮಟ್ಟಿಗೆ ಬ್ಲಾಸ್ಟ್ ಸಂಭವಿಸೋಕೆ ಯಾವ್ದೋ ಒಂದು ಸಣ್ಣ ಪುಟ್ಟ ವಸ್ತುವಿಂದ ಸಾಧ್ಯನಾ ಸರ್ ಅನ್ಸುತ್ತಾ? ಅಲ್ಲ, ಡೆಫಿನೆಟ್ಲಿ ನೋಡಿ, ಡೆಫಿನೆಟ್ಲಿ ಇಟ್ ಇಸ್ ಅನ್ಲೈಕ್ಲಿ. ಯಾಕಂದ್ರೆ ಆ ಬ್ಲಾಸ್ಟಿನ ತೀವ್ರತೆ ಆಧಾರದ ಮೇಲೆ ಹೇಳ್ಬೋದು. ಇದು ಯಾವ್ದೋ ಒಂದು ಆಕ್ಸಿಡೆಂಟಲ್ ಆಗ್ಲಿ ಇಲ್ಲ ನಾವು ಕ್ಯಾರಿ ಮಾಡತಕ್ಕಂತ ವಸ್ತುಗಳಿಂದ ಬ್ಲಾಸ್ಟ್ ಆಗೋದು ಚಾನ್ಸಸ್ ತುಂಬಾನೇ ಕಮ್ಮಿ ಇದೆ. ಚಾನ್ಸಸ್ ಆರ್ ವೆರಿ ಲೆಸ್ ಬೇಸ್ಡ್ ಆನ್ ದ ಪೆರಿಮೀಟರ್ ನಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ ನೋಡಿದ್ರೆ ಆ ರೀತಿ ಅನ್ಸುತ್ತೆ. ಚಾನ್ಸಸ್ ಆರ್ ವೆರಿ ವೆರಿ ಲೆಸ್, ರಿಮೋಟ್ ಅಂತ ಹೇಳ್ತೀವಲ್ಲ ಆ ರೀತಿ. ಸರ್ ನಮ್ಮ ಜೊತೆಗೆ ಒನ್ ಮಿನಿಟ್ ಸರ್, ನಿಮ್ಮ ಜೊತೆಗೆ ನಾನು ಮಾತನಾಡ್ತೀನಿ, ಹಾಗೆ ಹೋಲ್ಡಲ್ಲಿರಿ ಸರ್, ನಿಮ್ಮ ಜೊತೆಗೆ ಮಾತನಾಡ್ತೀನಿ ಡಾಕ್ಟರ್ ದಿನೇಶ್ ರಾವ್ ಅವರೇ.